ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಕರ್ತನನ್ನ ನಾವೇನ್ ಮಾಡಬೇಕು? ಹುಡುಕಬೇಕು. ನಮ್ಮ ಜೀವಿತದಲ್ಲಿ ನಮ್ಮ ದೇವರನ್ನ ನಾವೇನ್ ಮಾಡಬೇಕು? ಅನುದಿನವೂ ಆತನನ್ನ ಹುಡುಕಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವ ಜನರೇ, ನಾವು ಕರ್ತನ ಸಮ್ಮುಖಕ್ಕೆ ಮುಂಜಾನೆ ವೇಳೆಯಲ್ಲಿ ಹೋಗಿ, ಕರ್ತನೆ, ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೇನೆ ಸ್ವಾಮಿ, ಈ ದಿನದಲ್ಲಿ ನಾನು ನಿನ್ನ ಕಂಡುಕೊಳ್ಬೇಕು ದೇವರೇ, ನಿನ್ನ ಮಾತುಗಳನ್ನ ನನಗೆ ತಿಳಿಯಪಡಿಸ್ರಿ, ನೀವು ನನ್ನೊಟ್ಟಿಗೆ ಮಾತನಾಡ್ರಿ, ನಿನ್ನ ಕೃಪೆನ ನನ್ನ ಮೇಲೆ ಧಾರಾಳವಾಗಿ ಸುರಿಸ್ರಿ ದೇವರೇ. ನಾನು ಹಾದು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ನೀವು ನನ್ನ ಬಲಗಡೆಯಲ್ಲೇ ನಿಂತುಕೊಂಡು ನೀವು ನನಗೆ ಮಾರ್ಗದರ್ಶನ ಮಾಡ್ರಿ ಸ್ವಾಮಿ ಎಂದು ಹೇಳುವಾಗ, ಕರ್ತನಾತ್ಮನು ನನ್ನ ಮಗನು ಕರಿತಾ ಇದ್ದಾನೆ, ನನ್ನ ಮಗಳು ಕರಿತಾ ಇದ್ದಾಳೆ, ನಾನು ಅವ್ರ ಜೊತೆಗನಾಗಿರ್ಬೇಕು, ನಾನು ಅವ್ರ ಸಂಗಡಿಗನಾಗಿಯೇ ಹೋಗ್ಬೇಕು ಎಂದು ಕರ್ತನ ಆತನ ನಮಗೆ ಸಿಗುವವನಾಗಿದ್ದಾನೆ. ನಾವು ಆತನನ್ನ ಅನುದಿನವೂ ನಾವು ಆತನನ್ನ ನಾವೇನ್ ಮಾಡಬೇಕಂದ್ರೆ ಹುಡುಕಬೇಕು. ನಾವು ಹೇಗೆ ನಮ್ಮ ಜೀವಿತದಲ್ಲಿ ಪ್ರೀತಿ ಪಾತ್ರರನ್ನ ನಾವು ಹೇಗೆ ಅನುದಿನವೂ ಹುಡುಕುವವರಾಗಿದ್ದೇವೋ, ಅದೇ ಪ್ರಕಾರವೇ ನಮ್ಮನ್ನ ನಿರ್ಮಿಸಿರುವಂತಹ ದೇವರನ್ನ, ನಮ್ಮನ್ನ ಕಟ್ಟಿರುವಂತಹ ದೇವರನ್ನ, ನಾವು ಬಿದ್ದು ಹೋದಂತಹ ಸ್ಥಳಗಳಲ್ಲಿ ನಿಲ್ಲಿಸಿದಂತಹ ದೇವರನ್ನ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಅನುದಿನವೂ ನಾವೇನ್ ಮಾಡಬೇಕು? ಆತನನ್ನ ಹುಡುಕಿ ಕಂಡುಕೊಳ್ಳಬೇಕು. ಪ್ರೀತಿಯುಳ್ಳ ದೇವ ಜನರೇ, ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ಇದು ಕರ್ತನಿಗೆ ಇಷ್ಟವಾಗಿರುವಂತಹ ಕಾರ್ಯನ, ನಾನು ಈ ಕಾರ್ಯ ಮಾಡ್ತಾ ಇದ್ದೇನೆ, ಇದು ದೇವರಿಗೆ ಒಂದು ಪ್ರಿಯವಾಗಿರುವಂತಹ ಕಾರ್ಯನ ಎಂದು ಅನುದಿನವೂ ನಾವು ಆತನನ್ನ ನಾವೇನ್ ಮಾಡಬೇಕು? ಹುಡುಕಬೇಕು. ಆತನನ್ನ ಹುಡುಕಿ ಕಂಡುಕೊಂಡು ಆತನ ಚಿತ್ತವನ್ನ ನಾವೇನ್ ಮಾಡಬೇಕು? ನೆರವೇರಿಸಬೇಕು. ನಾವು ಯಾವಾಗ ಆತನನ್ನ ಅನುದಿನ ಹುಡುಕ್ತೇವೋ ಆತನ ನಮಗೆ ಸಿಗುವವನಾಗಿದ್ದಾನೆ. ನಾವು ಯಾವಾಗ ಆತನನ್ನು ಹುಡುಕುವುದನ್ನು ಬಿಡ್ತೇವೋ ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ತಳ್ಳುವವನಾಗಿದ್ದಾನೆ. ಅದೇ ವಚನ ಇಲ್ಲಿ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಆತನನ್ನ ಏನ್ ಮಾಡಬೇಕು? ಹುಡುಕಿ ಕಂಡುಕೊಂಡಬೇಕು. ಹುಡುಕುವವರಿಗೆ ಆತನ ಏನಾಗುವವನಾಗಿದ್ದಾನಂದ್ರೆ ಸಿಗುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವಂತಹ ಜನಗಳನ್ನು ಸಂಧಿಸು. ಅನುದಿನವೂ ದೇವರೇ ನಿಮ್ಮನ್ನ ಹುಡುಕುವಂತೆ ಸಹಾಯ ಮಾಡ್ರಿ. ಪ್ರತಿ ಕ್ಷಣವೂ ನಿಮ್ಮನ್ನ ಹುಡುಕಿ ಕಂಡುಕೊಳ್ಳುವಂತೆ ಸಹಾಯ ಮಾಡ್ರಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.